ಅಪ್ಪು ಸರು, ದರ್ಶನ್ ಸರು ಮತ್ತೆ ಸುದೀಪ್ ಸರು, ಇವ್ರು 3 ಜನ ಸಿನಿಮಾಗಳನ್ನ 99% ಫಸ್ಟ್ ಡೇನೆ ನೋಡ್ಕೊಂಡು ಬೆಳೆದವ್ರು ನಾವೆಲ್ಲ. ಆಕ್ಚುಲಿ ಫಸ್ಟ್ ಫ್ಯಾನ್ ಆಗಿದ್ದು ಅವ್ರು ಮುದ್ದಾದ ಬರಹ. ಅವ್ರು ಕನ್ನಡ ಬರಹ ನೋಡ್ಬಿಟ್ರೆ ಒಂಥರ ಟೈಪಿಂಗ್ ಮಾಡ್ದಂಗೆ ಇರುತ್ತೆ, ಅಷ್ಟು ಮುದ್ದಾಗಿರುತ್ತೆ. ಕರ್ನಾಟಕದ ಯಾವುದೇ ಭಾಷೆ ಯಾವುದೇ ಸೊಗಡಿನ ಕನ್ನಡನ್ನು ಮಾತಾಡಿದ್ರೆ ನನಗೆ ಆರಾಮಾಗಿ ಬರುತ್ತೆ. ಯಾಕೆಂದ್ರೆ ನಾನು ಅಷ್ಟು ಓಡಾಡಿದ್ದೀನಿ 7-8 ವರ್ಷ. ಮಾಮ ಅಂತ ಏನು ಕರಿತೀನಲ್ಲ, ಅವ್ನ ಕ್ಯಾರೆಕ್ಟರೈಸೇಷನ್ ಬೇರೆ, ನನ್ನ ಕ್ಯಾರೆಕ್ಟರೈಸೇಷನ್ ಬೇರೆ, ಉಲ್ಟಾ. ಆದ್ರೆ ಅದನ್ನೆಲ್ಲ ಮೀರಿ ನಮ್ದೊಂದು ಸ್ನೇಹ ಇದೆಯಲ್ಲ, ಅದು ನಿಮಗೆ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ನಾನು ಮದುವೆಗಿಂತ ಮುಂಚೆನೆ ನನ್ನ ಹೆಂಡತಿಗೂ ಕೂಡ ಹೇಳಿದ್ದೆ, ನಂದು 2 ಸ್ಟೋರಿ ಇತ್ತು. ನಾನು ಕೂಡ ಲವ್ ಮಾಡಿದ್ದೀನಿ. ನಮ್ದೆಲ್ಲ ಪ್ಯೂರ್ ಲವ್, ಮನ್ಸೊಳಗೆ ಕಲ್ಮಶ ಇರಲ್ಲ. ನಾನು 2 ಲವ್ ಮಾಡಿದ್ದೀನಿ, ಇಬ್ರು ಕೂಡ ಹಿಂಗ್ ಟಚ್ ಸಹಿತ ಮಾಡಿದಿಲ್ಲ. ಸಿನಿಮಾ ಥಿಯೇಟರ್ ಹೋಗಿ ಸೀಟಲ್ಲಿ ಕೂತ್ಕೊಳ್ಳಲ್ಲ, ಪಾರ್ಕಲ್ಲಿ ಕೂತ್ಕೊಳ್ಳಲ್ಲ, ನಮ್ದು ಬೇರೆನೇ ಲವ್. ನಾನು ಮಾಡಿರೋ ಒಂದೊಂದು ಸಿನಿಮಾ ಒಂದೊಂದು ಪಾತ್ರಕ್ಕೂ ಸಂಬಂಧನೇ ಇಲ್ಲ. ಈಗ ಹಂಪಿ ಎಕ್ಸ್‌ಪ್ರೆಸ್ ಅಷ್ಟೇ, ನೀವು ಗೆಸ್ಸೇ ಮಾಡಲ್ಲ ಈ ಥರದೊಂದು ಪಾತ್ರ ನಾನು ಆಯ್ಕೆ ಮಾಡ್ಕೊಂಡೆ ಅಂತ. ಆದ್ರೆ ನಂಗೆ ಅದು ಸೂಟ್ ಆಗ್ಬಿಟ್ಟು ನನಗೆ ಕತೆ ಕನೆಕ್ಟ್ ಆಗ್ಬಿಡ್ತು ಅಂತಂದ್ರೆ ಇನ್ನು ಉಳಿದಿದ್ದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಈ ಅಮರ ಪ್ರೇಮಿ ಅವರನ್ನು ಸಿಗೋಕ್ಕೆ ಕಾರಣ ಮುಗುಳ್ನಗೆ. ಯಾಕೆಂತಂದರೆ ಮುಗುಳ್ನಗೆಯಲ್ಲಿ ಏನು ಈ ಸಿನಿಮಾದ ನಿರ್ದೇಶಕರಿದ್ದಾರೆ ಪ್ರವೀಣ್ ಕುಮಾರ್ ಜಿ, ಅವರು ನಮಗೆ ಆ ಸಿನಿಮಾಗೆ ಮುಗುಳ್ನಗೆಗೆ ಫಸ್ಟ್ ಕರೆದಿದ್ದು. ಅದ್ರಾಗ ಇವರು ಅಸೋಸಿಯೇಟಾಗಿ ಕೆಲಸ ಮಾಡಿದರು. ಹಂಗಾಗಿ ಅಲ್ಲಿಂದ ನಮ್ಮ ಇವರ ಒಡನಾಟ ಶುರುವಾಗಿದ್ದು. ಇದು ಮೇಯ್ನು ಅಮರ ಪ್ರೇಮಿ ಅರುಣ್ ಆಗೋಕ್ಕೆ ಮತ್ತು ನನಗೆ ಈ ಸಿನಿಮಾ ಸಿಗೋಕ್ಕೆ ಮುಗುಳ್ನಗೆನೇ ಕಾರಣ. ಯೋಗರಾಜ್ ಸರ್ದು ಮತ್ತು ಗಣೇಶ್ ಸರ್ದು ಕಾಂಬಿನೇಷನ್ 3ನೇ ಸಿನಿಮಾ, ಹೆವಿ ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ಮ ರಾಮರೇ ಆಗಿ 1 ವಾರಕ್ಕೆ ಈ ಸಿನಿಮಾ ನನಗೆ ಬಂದಿದ್ದು. ಆವಾಗ ಆಡಿಷನ್ ಕೊಡೋ ಟೈಮಲ್ಲಿ ಇವರು ಇಲ್ಲ ಸರ್, ಈ ಹುಡುಗನ ಒಂದು ಸತಿ ಟ್ರೈ ಮಾಡ್ಬೋದು, ರಾಮರೇ ಸಖತ್ತಾಗಿ ಮಾಡಿದ್ದ, ಕರೆಸಿ ಒಂದೇ ಒಂದು ಸಲ ಆ ಕ್ಯಾರೆಕ್ಟರ್ ನೀವೇ ನೋಡಿದಿರ ಆ ಕ್ಯಾರೆಕ್ಟರ್ ಎಷ್ಟು ಹಿಟ್ಟಾಯಿತು ಅಂತ. ಸುಮಾರು ಜನ ಅದಕ್ಕೆ ಆಡಿಷನ್ ಮಾಡಿದ್ರು, ಒಂದು 30-40 ಜನನ. ಫೈನಲಿ ಇವರು ಸಾರಿ ಇವನು ಒಬ್ಬನ್ನ ಮಾಡ್ಬಿಡೋಣ ಸರ್ ಹಂಗೆ ಅಂದಾಗ ನಾನು ಹೋಗಿ ಆ ಸಿನಿಮಾಕ್ಕೆ ಒಂದು 10 ನಿಮಿಷಕ್ಕೆ ಸೆಲೆಕ್ಟ್ ಆಗಿ ಹೋಗ್ಬಿಟ್ಟೆ. ಅಲ್ಲಿಂದ ನಮ್ಮದು ಪ್ರವೀಣ್ ಕುಮಾರ್ ಜಿ ಒಡನಾಟ. ಆ ಒಡನಾಟ ಹಂಗೆ ಕಂಟಿನ್ಯೂ ಆಗ್ತಾ ಅಲ್ಲಿಂದ ನಮಗೆ ಬ್ರೇಕೇ ಆಗಲಿಲ್ಲ. ಆ ಫ್ರೆಂಡ್ಶಿಪ್ ಆಗಲಿ, ಒಂದು ಬಾಂಧವ್ಯ ಆಗಲಿ, ಆ ವಾತ್ಸಲ್ಯ ಹಂಗೆ ಅಣ್ಣ ತಮ್ಮನ ಥರ ವಾತ್ಸಲ್ಯ ಹಂಗೆ ಉಳಿದಿತ್ತು. ಆಮೇಲೆ ಇವರು ಒಳ್ಳೆ ಬರವಣಿಗೆಗಾರರು ಅಂತ ಗೊತ್ತಿತ್ತು. ಆಮೇಲೆ ಇವರಿಗೆ ನಾನು ಆ್ಯಕ್ಚುಲಿ ಫಸ್ಟ್ ಫ್ಯಾನ್ ಆಗಿದ್ದು ಅವರು ಮುದ್ದಾದ ಬರಹಕ್ಕೆ. ಅವ್ರು ಕನ್ನಡ ಬರಹ ನೋಡ್ಬಿಟ್ರೆ ಒಂಥರ ಟೈಪಿಂಗ್ ಮಾಡ್ದಂಗೆ ಇರುತ್ತೆ, ಅಷ್ಟು ಮುದ್ದಾಗಿರುತ್ತೆ. ಆದರೆ ಅವ್ರು ಓದಿರೋದು ಇಂಜಿನಿಯರು. ಆದರೆ ಕನ್ನಡದ್ದು ತನ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವರಲ್ಲಿ, ಆ ಕನ್ನಡ ತನ ಏನಿತ್ತು ಅವರಲ್ಲಿ, ಅದು ನಮ್ಮನ್ನು ಬೇಗ ಇಬ್ಬರಿಗೆ ಬೆಸಿಗೆ ಆಗೋ ಕಾರಣ ಕನ್ನಡದ ಬರವಣಿಗೆ ಮತ್ತು ಕನ್ನಡ, ಅದು ವೆರಿ ಇಂಪಾರ್ಟೆಂಟ್. ಅದು ಮುಗುಳ್ನಗೆಯಿಂದ ಅಮರ ಪ್ರೇಮಿಯರನ್ನು ನನಗೆ ಸಿಗೋಕ್ಕೆ ಕಾರಣ. ಇದು ಏನಂತಂದರೆ ನಾನೊಂದು 7-8 ವರ್ಷ ಉತ್ತರ ಕರ್ನಾಟಕದಲ್ಲೇ ನಾಟಕ ಮಾಡಿದ್ದು. ಎಲ್ಲರಿಗೂ ಗೊತ್ತು, ಯಶವಂತ್ ಸರ್ದೇಶಪಾಂಡೆ ನಮ್ಮ ಗುರುಗಳು. ಅಲ್ಲಿ ಒಂದು 7-8 ವರ್ಷ ಏನು ನಾಟಕ ಮಾಡಿದೆ, ಜಾಸ್ತಿ ನಾಟಕ ಮಾಡಿದ್ದೆಲ್ಲ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಹಂಗಾಗಿ ಇವರು ಕತೆ ಹೇಳಿದಾಗ ಫಸ್ಟಿಗೆ ಹೇಳ್ಬಿಟ್ಟಿದ್ರು ಕ್ಲಿಯರಾಗಿ, ಏನಂದರೆ ಇದು ಪಕ್ಕಾ ಬಳ್ಳಾರಿ ಭಾಷೆ ಇರೋಂಥ, ಬಳ್ಳಾರಿ ಸೊಗಡಿರೋವಂಥ ಕನ್ನಡ ಅಂತ. ನಾನು ಆ ಸುತ್ತಮುತ್ತ ಎಲ್ಲ ನನಗೆ ಕರ್ನಾಟಕದ ಯಾವುದೇ ಭಾಷೆ ಯಾವುದೇ ಸೊಗಡಿನ ಕನ್ನಡನ್ನು ಮಾತಾಡಿದ್ರೆ ನನಗೆ ಆರಾಮಾಗಿ ಬರುತ್ತೆ. ಯಾಕೆಂದರೆ ನಾನು ಅಷ್ಟು ಓಡಾಡಿದ್ದೀನಿ 7-8 ವರ್ಷ. ಹಂಗಾಗಿ ಅವ್ರು ಹೇಳಿದಾಗ ನಂಗೆ ಖುಷಿನೂ ಅನ್ನಿಸ್ತು. ಅಂತಂದರೆ ಇಡೀ ಒಂದು ಭಾಷೆನ ಹಿಡ್ಕೊಂಡು ಆ ಕಡೆ ಸೈಡು ಆ ಥರ ಪ್ರಯತ್ನ ತುಂಬ ಕಡಿಮೆ ಪ್ರಯತ್ನಗಳಾಗಿರೋದು. ಇವ್ರು ಪ್ರಯತ್ನ ಮಾಡ್ಬೇಕಾರೆ ಮತ್ತು ಇವ್ರ ಬರವಣಿಗೆಗೆ ನಾನು ಫಸ್ಟೇ ಫ್ಯಾನ್ ಆಗಿರೋದ್ರಿಂದ ಒಂದು ದಿವಸ ಕತೆ ಹೇಳಿದ್ರು. ನಮಗೆ ಕತೆ ಮತ್ತು ಕ್ಯಾರೆಕ್ಟ್ರು ಇಷ್ಟ ಆಗ್ಬಿಟ್ರೆ ಉಳಿದಿದ್ದೆಲ್ಲ ಅಷ್ಟೊಂದೇನು ತಲೆ ಕೆಡ್ಸ್ಕೊಳ್ಳಲ್ಲ, ಮಾಡಿಬಿಡ್ತೀವಿ. ಹಂಗಾಗಿ ಆ ಒಡನಾಟ ಏನಿತ್ತು, ಆ ಒಡನಾಟ ಹಂಗೆ ಇದಾಗ್ತಾ ಅವಾಗೇನೆ ಹೇಳಿದರು ಕತೆ ಹೇಳ್ಬೇಕಾರೆ ಈ ಕ್ಯಾರೆಕ್ಟ್ರ್ ನಿಮ್ಮದೇ ಅಂತ. ಫೈನಲಿ ಮತ್ತೆ ಹಿಂಗೆ ಮಾಡ್ತಿದ್ದೀವಿ ಸರ್ ಅಂತಂದಾಗ ಆಯಿತು ಮಾಡೋಣ ಎಲ್ಲರೂ ಸೇರ್ಕೊಂಡು ಅಂತ ಹಂಗೆ ಶುರುವಾಗಿದ್ದು ಅಮರ ಪ್ರೇಮಿಯರನ್ನು. ಮತ್ತು ಈ ಪಾತ್ರ ನೀವು ಎಲ್ಲೇ ಹೋದ್ರೂ ಈ ಥರದ್ದೊಂದು ಪಾತ್ರ ಎಲ್ಲರಿಗೂ ಸಿಗುತ್ತೆ. ನೀವು ಒಂದು ರೋಡು ಅಂತ ಹೋದರೆ ಆ ರೋಡಲ್ಲಿ 1-2-3 ಜನ ಆ ಥರದ ಕ್ಯಾರೆಕ್ಟರ್ ಸಿಗುತ್ತೆ. ಯಾಕೆಂತಂದರೆ ಈ ಒಂದು ಏಜ್ ಇದೆ ಹದಿಹರೆಯ ಅಂತ, ಅವರು ಯಾವಾಗಲೂ ಇವತ್ತೊಂದು ಹುಡುಗಿ ಲೈನ್ ಹಾಕಿರೋ ನಾಳೆ ಒಂದು ಹುಡುಗಿ ಲೈನ್ ಹಾಕೋದು. ಆದರೆ ಅವರ ಮನಸ್ಸು ಮತ್ತು ಇಂಟೆನ್ಷನ್ನು ಕೆಟ್ಟದಾಗಿರಲ್ಲ. ಒಟ್ಟೇನೋ ಆ ಟೈಮಲ್ಲಿ ನೋಡಬೇಕು, ಖುಷಿ ಪಡಬೇಕು, ಆ ಥರದ್ದು ಇರುತ್ತೆ ಅನ್ನೋದು ಬಿಟ್ಟರೆ ಒಳಗೆ ಕಲ್ಮಶ ಇರಲ್ಲ, ನಿಷ್ಕಲ್ಮಶ ಮನಸ್ಸವರು. ಆ ಥರದ್ದೊಂದು ಕ್ಯಾರೆಕ್ಟ್ರು ಸಖತ್ತಾಗಿದ್ದಾಳಲ್ಲ ಅಂತ. ಇವತ್ತು ಈ ಹುಡುಗಿ ಲೈನ್ ಹಾಕಿದ್ರೆ ನೆಕ್ಸ್ಟ್ ಇನ್ನೊಂದು ಚೂರು ಅರ್ಧ ಮುಂದಕ್ಕೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಯಾವುದೋ ಒಂದು ಹುಡುಗಿತೋ ಇವನು ಚಲಿದಾಳಲ್ಲ ಅಂತ ಇರೋವರೆಲ್ಲ ಒಂದು ಲೈನ್ ಹಾಕೊಂಡು ಓಡಾಡೋ ಥರದ ಕ್ಯಾರೆಕ್ಟ್ರುಗಳು ನಿಮಗೆ ಎಲ್ಲಿ ನೋಡ್ರೂ ಸಿಗುತ್ತೆ, ಸಿನಿಮಾದಲ್ಲೂ ಸಿಗುತ್ತೆ, ನಿಜ ಜೀವನದಲ್ಲಂತೂ ಎಲ್ಲಿ ನೋಡ್ರೂ ಸಿಗ್ತವೆ. ಆ ಥರದ್ದೊಂದು ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ. ಯಾರೇ ಪ್ರಪಂಚದಲ್ಲಿ ಸ್ನೇಹಿತರಿಲ್ದಂಗೆ ಇರೋವಂಥ ಒಬ್ಬ ಮನುಷ್ಯ ಅಂತೂ ಖಂಡಿತ ಎಲ್ಲೂ ಇರಲ್ಲ. ಅದು ಹೆಣ್ಣಾಗಲಿ ಗಂಡಾಗಲಿ ಸ್ನೇಹಿತರು ಇರಲೇಬೇಕು. ನೀವೇ ನೋಡಿದ್ದೀರಾ. ಅದಕ್ಕೆ ಉದಾಹರಣೆ ಅಂತಂದರೆ ನಮ್ಮ ದಿಗ್ಗಜರು ವಿಷ್ಣುದಾದ ಮತ್ತು ಅಂಬರೀಷ್ ಸರ್, ಅವರು ನೆನಪಾಗುತ್ತೆ. ಯಾಕೆಂದರೆ ಅವ್ರದ್ದು ಅಷ್ಟು ಒಡನಾಟ. ಆ ಥರ ಸುಮಾರು ಜನ ಇದ್ದಾರೆ. ಅದನ್ನು ನಾನು ದಿಗ್ಗಜರು ಯಾಕೆ ಹೇಳಿದೆ ಅಂತಂದರೆ ಆ ಸಿನಿಮಾ ನೋಡಿದ್ರೆ ನಿಮಗೆ ಅನಿಸುತ್ತೆ ಎಷ್ಟು ಸ್ನೇಹಿತರಿಗೆ ಎಷ್ಟು ಮಹತ್ವ ಇದೆ ಮತ್ತು ಆ ಬಾಂಡಿಂಗ್ ಹೆಂಗಿರುತ್ತೆ. ಒಂದು ವಾತ್ಸಲ್ಯ ಆಗಲಿ ಏನಂತಾರೆ ಅದೊಂದು ತೂಕವಾದ ಗೆಳೆತನ. ಅಂತಂದರೆ ನಿನಗೆ ಕಷ್ಟ ಅವ್ರ ಜೊತೆಯಲ್ಲಿದ್ದಾಗ ಕಷ್ಟ ಆಗಲಿ, ನಷ್ಟ ಆಗಲಿ, ಸೋಲಾಗಲಿ, ಗೆಲುವಾಗಲಿ, ದುಃಖ ಆಗಲಿ, ನಲಿವಾಗಲಿ ಎಲ್ಲದನ್ನೂ ಹಂಚ್ಕೊಂಡು ಏನು ಬೆಳೀತಾರಲ್ಲ, ಅದು ನಿಜವಾದ ಸ್ನೇಹ. ಆ ಸ್ನೇಹ ಕೂಡ ನಮ್ಮ ಅಮರ ಪ್ರೇಮಿಯರಲ್ಲಿ ಎದ್ದು ಕಾಣುತ್ತೆ. ಆ್ಯಕ್ಚುಲಿ ನಂದು ಮತ್ತು ನಮ್ಮ ಮಾಮ ಅಂದರೆ ಹೀರೋಯಿನ್ ಇದೆ, ನಾನು ಅದರಲ್ಲಿ ಮಾಮ ಅಂತ ಕರೆಯೋದು. ಅವನದು ನಂದು ಒಡನಾಟ ಹೆಂಗೆ ಅಂತಂದರೆ ಡೆಡ್ ಆಪೋಸಿಟ್ ಅವನು. ಈಗ ನಾನೊಂದು ಇಡೀ ಅಮರ ಪ್ರೇಮಿ ಅರುಣ್ ಅಂತ ಹೆಸರಿಡೋಕ್ಕೆ ಕಾರಣನೇ
ಕಾವ್ಯ. ಈಗ ಎಲ್ಲರೂ ಆಲ್ಮೋಸ್ಟ್ ಟ್ರೈಲರ್ ನೋಡಿದರೆ ತುಂಬ ಚೆನ್ನಾಗಿ ಒಳ್ಳೆ ಕಮೆಂಟ್ಸ್ಗಳು, ಒಳ್ಳೆ ರಿವ್ಯೂಸ್ಗಳು ಸುಮಾರು ಜನ ಶೇರ್ ಮಾಡಿದ್ದಾರೆ. ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಕರ್ನಾಟಕ ಜನತೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಹೇಳಿದೆ ಅಂತಂದರೆ, ಮಾಮ ಅಂತ ಏನು ಕರಿತೀನಲ್ಲ, ಅವ್ನ ಕ್ಯಾರೆಕ್ಟರೈಸೇಷನ್ನೇ ಬೇರೆ, ನನ್ನ ಕ್ಯಾರೆಕ್ಟರೈಸೇಷನ್ನೇ ಬೇರೆ, ಉಲ್ಟಾ. ಆದರೆ ಅದನ್ನೆಲ್ಲ ಮೀರಿ ನಮ್ಮದೊಂದು ಸ್ನೇಹ ಇದೆಯಲ್ಲ, ಅದು ನಿಮಗೆ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಹಂಗಾಗಿ ನಿಮಗೆ ಇಲ್ಲಿ ಸ್ನೇಹಿತರ ಸಿನಿಮಾನೂ ಹೌದು, ಇದು ಲವ್ ಸ್ಟೋರಿನೂ ಹೌದು, ಆಮೇಲೆ ಕೌಟುಂಬಿಕ ಒಂದು ಏನಂತಾರೆ ಕಲಹಗಳಾಗಿರ್ಬೋದು, ಆಮೇಲೆ ಕೌಟುಂಬಿಕ ಈ ಏನಂತಾರೆ ನಮ್ಮ ಅನಂತಕುಮಾರ್ ಸರು, ಶಶಿಕುಮಾರ್ ಸರ್ದು ಈ ಜಂಜಾಟಗಳು ಅಂತ ಬರುತ್ತೆ. ಫ್ಯಾಮಿಲಿಯ ಜಂಜಾಟಗಳ ನಡುವೆ ಒಂದು ಪ್ರೀತಿ ಆಗಲಿ, ಗೆಳೆತನ ಆಗಲಿ, ಇದೆಲ್ಲವನ್ನು ಸೇರಿಸ್ಕೊಂಡು ನಮ್ಮ ಸಿನಿಮಾದಲ್ಲಿ ಎಲ್ಲ ಹೇಳ್ತಾ ಇದ್ದೀವಿ. ಹಂಗಾಗಿ ಎಲ್ಲ ಇದೆ ಇದರಲ್ಲಿ, ಪ್ರೀತಿ, ಸ್ನೇಹ, ಸಂಬಂಧಗಳು, ಅಣ್ಣ ತಮ್ಮಂದ್ರು ಬಾಂಧವ್ಯ, ಹಿಂಗೆ ಟೋಟಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ನಮ್ಮ ಅಮರ ಪ್ರೇಮಿ. 24ಕ್ಕೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಸರ್ ಬರ್ತ್ಡೇ ಆವತ್ತು. ಇಡೀ ಕನ್ನಡಿಗರ ಮೂಲಕ ಜನ್ಮದಿನದ ಶುಭಾಶಯಗಳು ಅಣ್ಣವರಿಗೆ. ಕೈ ಮುಗಿಬೇಕು, ಏಕೆಂದರೆ ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ನಮ್ಮ ಇಡೀ ಕನ್ನಡ ಚಿತ್ರರಂಗನ ಅದು ನಾನು ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದು ಹೇಳೋವಷ್ಟು ಅರ್ಹನೂ ಅಲ್ಲ. ಆದರೆ ಅಣ್ಣವರಿಗೆ ಜನ್ಮದಿನದ ಶುಭಾಶಯಗಳು. ಅವರ ದಿನದಂದೇ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರದ್ದು, ಯಾಕೆಂದರೆ ಅವರು ಅಣ್ಣ ತಮ್ಮಗಳು ಏನಿದೆ ಅವರೆಲ್ಲ ರಾಜ್ಕುಮಾರ್ ಸರ್ ದೊಡ್ಡ ಮನೆ ಫ್ಯಾಮಿಲಿಗೆ ಭಯಂಕರ ಅಭಿಮಾನಿಗಳು ಅವರು. ಇಲ್ಲಿ ಅಂತಲ್ಲ, ಬಳ್ಳಾರಿಲಿ ಅವ್ರದ್ದೊಂದು ಟೀಮೇ ಇದೆ, ಅಷ್ಟು ಅಭಿಮಾನಿಗಳು. ಹಂಗಾಗಿ ಆ ದಿನನೇ ಮಾಡಬೇಕು ಅಂತ ಅವ್ರು ನಂಗೆ ಹೇಳಿದ್ರು. ನನಗೆ ಖುಷಿಯಾಗಿದ್ದೇನಂತಂದರೆ, ಒಳ್ಳೆ ಕರೆಕ್ಟ್ ಸಖತ್ ಐಡಿಯಾ ಇದು ಅಂತ. ಆದರೆ ಏನಂತಂದರೆ ಹೊಸಬರಾಗಿರೋದ್ರಿಂದ ಗುರುವಾರ ಥಿಯೇಟ್ರು ಸೆಟಪ್ ಮಾಡೋದು ತುಂಬ ಕಷ್ಟ. ಆದರೆ ಅವರ ಪ್ರಯುಕ್ತನೇ, ಹುಟ್ಟುಹಬ್ಬದ ಪ್ರಯುಕ್ತನೇ ನಮ್ಮ ಸಿನಿಮಾ ರಿಲೀಸ್ ಮಾಡ್ತಿರೋದು. ಒಂದಿನ ಲೇಟಾಗಿ, ಅಂದರೆ ಶುಕ್ರವಾರಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಅದೊಂದು ನನಗೆ ಭಯಂಕರ ಖುಷಿ. ಏಕೆಂದರೆ ಚಿಕ್ಕದ್ರಿಂದ ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರೂ ಅಣ್ಣವರು ನೋಡ್ಕೊಂಡೇ ಬೆಳೆದಿರೋರು. ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ಅಮರ ಪ್ರೇಮಿಯರನ್ನು ರಿಲೀಸ್ ಆಗ್ತಿರೋದು ನಮ್ಮ ಇಡೀ ತಂಡಕ್ಕೆ ತುಂಬ ಒಂದು ಹೆಮ್ಮೆ ಮತ್ತು ಒಂದು ಖುಷಿ ಇದೆ. ಯಾಕೆಂದ್ರೆ ನಂದು 2 ಲವ್ ಸ್ಟೋರಿ ಇರೋದು, ಒಂದಲ್ಲ. ನಾನು ಎಲ್ಲರಿಗೂ ಗೊತ್ತು, ನನ್ನ ಗೆಳೆಯರಿಗೆ, ನನ್ನ ಫುಲ್ಲು ಯಾರ್ಯಾರು ಹಚ್ಚಿಕೊಂಡಿದ್ದಾರೆ ಅವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಅದರಲ್ಲೂ ನನ್ನ ಹೆಂಡ್ತಿಗೆ, ನನ್ನ ಮದುವೆಗಿಂತ ಮುಂಚೆನೇ ನನ್ನ ಹೆಂಡ್ತಿಗೂ ಕೂಡ ಹೇಳಿದ್ದೆ. ನಂದು 2 ಸ್ಟೋರಿ ಇತ್ತು. ನಮ್ದು ಹೆಂಗೆ ಅಂತಂದರೆ, ಈಗ ಅಮರ ಪ್ರೇಮಿ ಅರುಣ್ ಅಂತಂದರೆ ಸುಮಾರು ಜನ ಎಂಡಿಂಗ್ ಹೆಂಗಿರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ. ಎಂಡಿಂಗ್ ಬಂದರೆ ಅದು ಬೇರೆಯೇ ಇದೆ, ಅದು ನಾನು ಹೇಳಲ್ಲ. ಇವಾಗ ನಾನು ಕೂಡ ಲವ್ ಮಾಡಿದ್ದೀನಿ. ನಮ್ಮದೆಲ್ಲ ಪ್ಯೂರ್ ಲವ್. ನಾನು ಹೇಳಿದ್ನಲ್ಲ, ಮನಸ್ಸೊಳಗೆ ಏನಂತಾರೆ ಕಲ್ಮಶ ಇರಲ್ಲ, ನಿಷ್ಕಲ್ಮಶದ ಲವ್. ನಾನು 2 ಲವ್ ಮಾಡಿದ್ದೀನಿ. ಇಬ್ಬರೂ ಕೂಡ ಹಿಂಗೆ ಟಚ್ ಸಹಿತ ಮಾಡಿರಲಿಲ್ಲ. 4-5 ವರ್ಷ ಲವ್ ಮಾಡಿದ್ವಿ, ಟಚ್ ಸಹಿತ ಮಾಡಿರಲ್ಲ. ಅಂದರೆ ವಿಚಾರ ಮಾಡಿ, ನಮ್ಮ ಲವ್ವು, ನಾವು ಬೆಳೆದಿರೋ ವಾತಾವರಣ, ನಮಗೆ ಹೆಂಗೆ ನಮ್ಮ ಅಪ್ಪ ಅಮ್ಮ ಆಗಲಿ ನಮ್ಮ ಸ್ನೇಹಿತರಾಗಲಿ ಹೇಳ್ಕೊಟ್ಟಿದ್ರು ಅಂದರೆ ಆ ಥರ ಲವ್ ನಮ್ಮದು. ಇವಾಗಿನ ಲವ್ ಅಲ್ಲ. ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಸೀಟಲ್ಲಿ ಕೂತ್ಕೊಳ್ಳೋ ಲವ್ ಅಲ್ಲ, ಪಾರ್ಕಲ್ಲಿ ಕೂತ್ಕೊಳ್ಳೋ ಲವ್ ಅಲ್ಲ. ನಮ್ದು ಬೇರೆಯೇ ಲವ್. ನಮ್ಮ ಜನ್ರೇಷನ್ನೇ ಹೆಂಗಿದ್ದಿದ್ದು ಅವಾಗ. ನಿರ್ದೇಶಕರ ಬಗ್ಗೆ ಹೇಳೋದು ಅಂತಂದರೆ ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆನೂ ಆಗುತ್ತೆ. ಯಾಕೆಂದರೆ ಅವ್ರ ಬರವಣಿಗೆ ಏನಿದೆ ಅದ್ಭುತವಾಗಿದೆ. ಆಮೇಲೆ ಸುಮ್ಮನೆ ಈಗ ಒಂದು ಬಳ್ಳಾರಿ ಸಿನಿಮಾ ಮಾಡ್ತೀವಿ, ಇಲ್ಲ ಮಂಡ್ಯ ಸಿನಿಮಾ ಮಾಡ್ತೀವಿ, ಇಲ್ಲ ಮಂಗಳೂರು ಸಿನಿಮಾ ಮಾಡ್ತೀವಿ, ಇಲ್ಲ ಹುಬ್ಳಿ ಸಿನಿಮಾ ಮಾಡ್ತೀವಿ, ಇಲ್ಲ ನಮ್ಮ ಮಧ್ಯಮ ಕನ್ನಡ ದಾವಣಗೆರೆನೋ ಚಿಕ್ಕಮಂಗ್ಳೂರು, ಹಿಂಗೆಲ್ಲ ಒಂದು ಸೊಗಡಿರೋವಂಥ ಸಿನಿಮಾ ಮಾಡ್ತೀವಿ ಅಂತ ಹೋದಾಗ ತುಂಬ ಇದಿರುತ್ತೆ, ಚಾಲೆಂಜಿಂಗ್ ಇರುತ್ತೆ. ಯಾಕೆಂತಂದರೆ ಅಲ್ಲಿ ಜನ ಏನಿರ್ತಾರೆ ಅವರು ನೋಡ್ತಾ ಇರ್ತಾರೆ ಪದ ಬಳಕೆ ಏನಿದೆ, ಮತ್ತು ಆ ಸ್ಲ್ಯಾಂಗು ಎಳಿತಾರ ಇಲ್ಲ ಪಟ್ ಅಂತೇಳಿ ಹೇಳ್ತಾರ. ಈ ಕೆಲವು ಜನ ನೀವೇ ನೋಡಿದ್ರೆ ತುಂಬ ಒಂದು 40 ಕಿಲೋಮೀಟ್ರಿಗೆ ಒಂದು ಸಲ ನಮ್ಮ ಕನ್ನಡ ಚೇಂಜ್ ಆಗುತ್ತೆ. ಅಷ್ಟು ಸುಮಾರು ಸೊಗಡುಗಳನ್ನು ಹೊಂದಿಸ್ಕೊಂಡು ಕೂಡಿಸ್ಕೊಂಡಿರೋಂಥ ಕನ್ನಡ ನಮ್ಮದು ಸಮೃದ್ಧವಾದ ಕನ್ನಡ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಅಷ್ಟು ಕನ್ನಡಗಳಿದೆ, ಅಷ್ಟು ಸೊಗಡುಗಳಿದೆ. ಬಳ್ಳಾರಿದೇ ಒಂದು ಸೊಗಡಿದೆ. ಆ ಸೊಗಡನ್ನು ಮಾಡ್ತೀವಿ ಅಂತಂದರೆ ಅದಕ್ಕೆ ತಕ್ಕನಾಗಿರೋ ಒಂದು ಏನಂತಾರೆ ಪ್ರಯತ್ನಗಳಾಗಲಿ, ಅದರದ್ದು ಸೋರ್ಸ್ಗಳಾಗಲಿ ನಾವು ಹುಡುಕಾಡಬೇಕು. ನಮ್ಮ ಪ್ರವೀಣ್ ಕುಮಾರ್ ಜಿಯವರು ಬಳ್ಳಾರಿಯವರೇ ಆಗಿರೋದ್ರಿಂದ ಆ ಭಾಷೆನ ಎಷ್ಟು ಚೆನ್ನಾಗಿ ಹಿಡಿದಿದ್ದಾರೆ ಅಂದರೆ, ಸುಮಾರು ಜನ ಈಗ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ. ಯಾಕೆಂತಂದರೆ ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಒಬ್ಬರೇ ಪ್ರೊಡ್ಯೂಸರ್ ಅಂತಿಲ್ಲ. ನಮ್ಮ ಪ್ರವೀಣ್ ಕುಮಾರ್ ಜಿ ಏನು ಒಂದು ಬ್ಯಾಚ್ಮೆಂಟ್ ಇದೆ, ಕ್ಲಾಸ್ಮೇಟ್ಸು, ಇಂಜಿನಿಯರಿಂಗು, ಅವರೆಲ್ಲ 65 ಜನ ಸೇರಿ ಈ ಸಿನಿಮಾ ಮಾಡಿರೋದು. ಆ 65 ಜನಕ್ಕೂ ಒಂದು ಸತಿ ಶೋ ಮಾಡಿದ್ವಿ ಕಲಾವಿದರ ಸಂಘದಲ್ಲಿ. ಎಲ್ಲರೂ ಹೇಳಿದ್ದು ಏನಂತಂದರೆ, ಆ್ಯಕ್ಚುಲಿ ಭಾಳ ಖುಷಿಯಾಗಿದ್ದು, ನನ್ನ ಸುಮಾರು ಜನ ಬಳ್ಳಾರಿಯವರು ಅಂತ ಅಂದ್ಕೊಂಡ್ಬಿಟ್ಟಿದ್ರು ಆ ಕ್ಯಾರೆಕ್ಟರ್ ನೋಡಿದ ಮೇಲೆ. ಯಾಕೆಂದರೆ ಆ ಥರ ಕ್ಯಾರೆಕ್ಟರ್ಗಳು ಸುಮಾರು ಎಲ್ಲ ಊರುಗಳಲ್ಲಿ ಸಿಗುತ್ತೆ. ಆದರೆ ನಮ್ಮ ಭಾಷೆ ಏನಿದೆ ಅಷ್ಟು ಚೆನ್ನಾಗಿ ಬರೋಕ್ಕೆ ಒಂದು ಕಾರಣ ನನ್ನ ನಾಟಕ, ನಾನು ಮಾಡಿದ ಉತ್ತರ ಕರ್ನಾಟಕದ ನಾಟಕ, ಮತ್ತು ಪ್ರವೀಣ್ ಕುಮಾರ್ ನಮ್ಮ ಡೈರೆಕ್ಟರ್ ಏನಿದ್ದಾರೆ ಅದು ಬರೋ ತನಕ ಬಿಡ್ತಿರಿಲ್ಲ. ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಆ ಕ್ಯಾರೆಕ್ಟ್ರಿಗೆ. ಅದು ಬರೋ ತನಕ ಬಿಡ್ತಿರಿಲ್ಲ. ನಮಗೂ ಖುಷಿಯಾಗೋದು ಏನಂತಂದರೆ ಅದು ಬರೋ ತನಕ ಬಿಡಬಾರ್ದು ಕೂಡ. ಆವಾಗ ನಮಗೆ ಸ್ಕ್ರೀನಲ್ಲಿ ನೋಡಿದಾಗ ನಮಗೂ ಒಂದು ಖುಷಿ ಅನಿಸುತ್ತೆ. ಅದನ್ನು ಎಲ್ಲ ಕಲಾವಿದರಿಗೂ ಅಷ್ಟೇ ಸಪೋರ್ಟ್ ಮಾಡಿ ರಿಹರ್ಸಲ್ ಎಲ್ಲ ಮಾಡಿಸಿ 2-3 ತಿಂಗಳಿದೆ ನಮ್ಮ ಆಫೀಸಲ್ಲಿ ಸುಮಾರು ಜನಕ್ಕೆ. ಈಗಿಲ್ಲೇ ಕೆಲವು ಜನ ಬೆಂಗಳೂರು ನಮ್ಮ ಪೇರ್ ಮಾಡಿರೋದು ಭೂಮಿಕಾ ಕೃತಿ ಭಟ್ ಅಂತ. ನಿಜ ಹೇಳ್ತೀನಿ, ಆ ಹುಡುಗಿ ಅಷ್ಟೊಂದೆಲ್ಲ ಚೆನ್ನಾಗಿ ಮಾಡುತ್ತೆ ನನಗೂ ಗೊತ್ತಿರಲ್ಲ. ಅಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರಿ. ಒಂದೊಂದೇ ಟೇಕಿಗೆ ಓಕೆ ಮಾಡೋದು ಹುಡುಗಿ, ಅರ್ಧ ಪೇಜ್ ಡೈಲಾಗ್ನ. ನಂಗೆ ಖುಷಿ ಅನಿಸಿದ್ದು ಅದು. ಅಂದರೆ ಆ ಪ್ರಯತ್ನ ಆಗಲಿ, ಅಲ್ಲಿ ಶ್ರಮ ಹಾಕಿದ್ದಾರೆ. ಸುಮಾರು ರಿಹರ್ಸಲ್ಗಳನ್ನು ಮಾಡಿ
ಆಮೇಲೆ ಹೋಗಿರೋದೇನಿದೆ ಅದೆಲ್ಲ ಡೈರೆಕ್ಟ್ರಿಗೆ ಸಲ್ಲುತ್ತೆ. ಈಗ ಸಿನಿಮಾ ನೋಡಿದ ಮೇಲೆ ಖಂಡಿತವಾಗ್ಲೂ ಅದ್ಭುತವಾದ ವಿಮರ್ಶೆ ಬರುತ್ತೆ. ಅದರಲ್ಲೂ ಆ ಸೊಗಡನ್ನು ಅಷ್ಟು ಚೆನ್ನಾಗಿ ಬಳಸಿದ್ರಲ್ಲ ಅನ್ನೋ ಪಾಯಿಂಟ್ ಏನಾರ ಬಂದರೆ ಸಿನಿಮಾ ಅಷ್ಟು ಚೆನ್ನಾಗಿ ಏನು ಆಗುತ್ತಲ್ಲ ಅದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಮೂಲ ಕರ್ತರು ನಮ್ಮ ಡೈರೆಕ್ಟ್ರು. ಹಂಗಾಗಿ ಆಮೇಲೆ ನೆಕ್ಸ್ಟ್ ಸಿನಿಮಾನು ಕೂಡ ನಾವು ಅವರೇ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸದ್ಯದಲ್ಲೇ ಹೇಳ್ತೀವಿ, ಸಖತ್ತಾಗಿದೆ ಅದು ಬೇರೆಯೇ ಒಂದು ಸ್ಟೋರಿ. ಮತ್ತು ಸೇಮ್ ಯಾಕೆ ಆ ಬಾಂಡಿಂಗ್ ಹಂಗಿರುತ್ತೆ ಅಂದರೆ ನಮ್ಮ ಒಡನಾಟ ಏನಿದೆಯಲ್ಲ ಅದು ಅದ್ಭುತವಾಗಿ ಕನೆಕ್ಟ್ ಆಗಿದ್ದೆ ಕನ್ನಡದಿಂದ. ಕನ್ನಡಕ್ಕೋಸ್ಕರ ನಾವು ಇಬ್ಬರೂ ಕೂಡ ಮಾತಾಡ್ಬೇಕಾದ್ರೆ ಜಾಸ್ತಿ ಮಾತಾಡಿದೆ ಕನ್ನಡದ ಬಗ್ಗೆ, ಕನ್ನಡ ಸಿನಿಮಾಗಳ ಬಗ್ಗೆ, ಬರೀ ಕನ್ನಡದ ಬಗ್ಗೆನೇ ಜಾಸ್ತಿ ಮಾತಾಡೋದು. ಆ ಬಾಂಡಿಂಗ್ ತುಂಬ ಚೆನ್ನಾಗಿ ನನಗೂ ಡೈರೆಕ್ಟ್ರಿಗೂ ಕನೆಕ್ಟ್ ಆಗಿರೋದ್ರಿಂದ ಕಂಟಿನ್ಯೂ ಸಿನಿಮಾಗಳನ್ನು ಮಾಡ್ತಾ ಹೋಗ್ತೀವಿ. ಅದು ಡೈರೆಕ್ಟ್ರಿಗೆ ನನಗೂ ಇರೋ ಒಂದು ಸಂಬಂಧ. ಮತ್ತು ಅದು ಡೈರೆಕ್ಟ್ ಅಲ್ದಲೇ ನಮ್ಮದೊಂದು ಅಣ್ಣ ತಮ್ಮಂದೊಂದು ಬಾಂಧವ್ಯ ಇದೆ, ಅದು ತುಂಬ ಚೆನ್ನಾಗಿ ಇದೆ. ಹಂಗಾಗಿ ಡೈರೆಕ್ಟ್ರ್ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ, ಡೌಟೇ ಬೇಡ. ಫಸ್ಟ್ ಹಾಫು ಹೆಂಗೆ ನಗ್ತಾರೆ ಅಂತ ನಾವು ಮಾಡಿರೋರು ಹೇಳ್ಬಾರ್ದು, ಎತ್ತರಿಗೆ ಹೆಗ್ಣ ಮುದ್ದು ಅಂತಾರೆ. ಜನ ನೋಡಿದ ಮೇಲೆ ನೀವೇ ನೋಡ್ತೀರಲ್ಲ 25ಕ್ಕೆ ನೋಡಿದ ಮೇಲೆ ಕಾಲ್ ಮಾಡ್ಬೇಕು ಮಿಸ್ ಮಾಡ್ದಂಗೆ, ಓಕೆನಾ? ಖಂಡಿತ ಮಾಡ್ತೀರಾ, ಯಾಕೆಂದರೆ ಕ್ಯಾರೆಕ್ಟ್ರೇ ಹಂಗಿದೆ. ಆಮೇಲೆ ನಾವು ಒಂದು ನನಗೆ ಗೊತ್ತಿರೋ ಒಂದು ಇದೇನಂತಂದರೆ ನಾನಿದ್ದೀನಿ ಅಂದರೆ ಕಾಮಿಡಿ ಇರಬೇಕು, ನಾನು ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡಿ. ಆದರೆ ಅದು ವಲ್ಗಾರಿಟಿ ಕಾಮಿಡಿ ಅಲ್ಲ. ನಾನು ಇಷ್ಟು ಸಿನಿಮಾ ನೋಡಿದ್ದಾರೆ ಎಲ್ಲರೂ ಇಲ್ಲಿ ತನಕ, ಜನ ಇಲ್ಲಿ ಬಂದು ಕೂತಿದ್ದೀನಿ ಅಂತಂದರೆ ಅದಕ್ಕೆ ಜನನೇ ಕಾರಣ, ಅದ್ರಾಗ ಏನು ಡೌಟೇ ಇಲ್ಲ. ನಮ್ಮ ರಾಮರೇ ಟೀಮ್ ಆಗಿರ್ಬೋದು, ನಾನು ಎಲ್ಲ ಕಡೆಗೂ ಸುಮಾರು ಸಲ ಹೇಳ್ತೀನಿ, ಅದು ಇವಾಗ ಆಗ್ತಿಲ್ಲ, ಅದು ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ, ಒಳಗಿನ ಅಭಿಪ್ರಾಯ. ಏನಂತಂದರೆ ನಮ್ಮ ರಾಮರೇ ಏನು ಸಿನಿಮಾನ ಜನ ಆಗಲಿ, ನಮ್ಮ ಕನ್ನಡ ಚಿತ್ರರಂಗದ ಗಣ್ಯರಾಗಲಿ, ಡೈರೆಕ್ಟರ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ನಮ್ಮ ಸ್ಟಾರ್ಗಳಾಗಲಿ, ಆಯಿತಾ, ಆಮೇಲೆ ಮೀಡಿಯಾ ಆಗಲಿ, ಖಂಡಿತವಾಗ್ಲೂ ಪ್ರೆಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆಗಲಿ, ನಮ್ಮ ಪ್ರತಿಯೊಬ್ಬರು ಎಲ್ಲ ಚಾನಲ್ಗಳಾಗಲಿ ಎಷ್ಟು ಸಪೋರ್ಟ್ ಮಾಡಿದರು ಅಂತಂದರೆ ಆ ಸಪೋರ್ಟ್ ಮಾಡಿರೋದಕ್ಕೆ ನಾವಿಲ್ಲಿ ಬಂದು ಕೂತಿರೋದು. ಅಂದ್ರೆ ಅವಾಗೆಲ್ಲ ಒಂದು ಏನಿತ್ತು ಅಂದರೆ ಹತ್ತತ್ರ ಒಂದು 9-10 ವರ್ಷ ಆಯ್ತು ನಮ್ಮ ಸಿನಿಮಾ ಬಂದು ರಾಮರೇ. ಅವಾಗ ಏನಂತಂದರೆ ಚೆನ್ನಾಗಿದ್ದರೆ ಅಟ್ಲೀಸ್ಟ್ ಎಲ್ಲರೂ ಸಪೋರ್ಟ್ ಮಾಡೋರು. ಆದರೆ ಇತ್ತೀಚೆಗೆ ನನಗೆ ಒಂದು ಸಣ್ಣ ಬೇಜಾರು ಏನಂತಂದರೆ ಇವಾಗ ಚೆನ್ನಾಗಿದ್ರೂ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿಲ್ಲ. ಇದು ಒಂಚೂರು ಬೇಜಾರಾಗುತ್ತೆ. ಯಾಕೆಂತಂದರೆ ಇದು ನಮ್ಮ ರಾಮರೇ ರಿಲೀಸ್ ಆದಾಗಿದ್ದಿದ್ರೆ ಇವತ್ತು ನಾನು ಬಂದು ಇಲ್ಲಿ ಕೂತ್ಕೊಂತಿರ್ಲಿಲ್ಲ. ಆಮೇಲೆ ಕರ್ನಾಟಕ ಜನತೆಗೆ ನಾನು ಒಬ್ಬ ಧರ್ಮಣ್ಣ ಕಡೂರು ಅನ್ನೋ ಕಲಾವಿದನೇ ಗೊತ್ತಾಗ್ತಿರ್ಲಿಲ್ಲ. ಹಂಗೆ ಗೊತ್ತಾಗ ಕಾರಣನೇ ಇವರುಗಳು, ನಮ್ಮ ಚಿತ್ರರಂಗ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಜನಗಳಾಗಿರ್ಬೋದು, ಅವರೆಲ್ಲ ಸೇರಿ ನಮಗೆ ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿರೋದು ಕೈ ಹಿಡಿದು ಎತ್ತಿದ್ದಕ್ಕೇ ನಾವು ಇವತ್ತಿಲ್ಲಿ ಬಂದು ಕೂತ್ಕೊಂಡು ಅಮರ ಪ್ರೇಮಿ ಅರುಣ್ ಬಗ್ಗೆ ಮಾತಾಡ್ತಿರೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಅದು ಆಗ್ತಿಲ್ಲ. ನಾವು ನೋಡ್ತಿದ್ದೀವಿ ಕೂಡ, ನೀವು ನೋಡ್ತಿದ್ದೀರಾ, ಅದಾಗ್ತಿಲ್ಲ. ದಯವಿಟ್ಟು ಎಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಸಿನಿಮಾನೇ ಅಂತಲ್ಲ, ಚೆನ್ನಾಗಿರೋ ಯಾವುದೇ ಸಿನಿಮಾ ಬಂದರೂ ದಯವಿಟ್ಟು ಮೊದಲು ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ ಒಂದು 5-6 ವರ್ಷದ ಹಿಂದೆ ನಮ್ಮ ರಾಮರೇ ಬಂದಾಗ ಚೆನ್ನಾಗಿದ್ರೇ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಮಾತ್ರ ನಾನು ನನ್ನ ಹೃದಯಪೂರ್ವಕ ಕೇಳ್ಕೊತೀನಿ, ಚೆನ್ನಾಗಿದ್ದರೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ, ಎಷ್ಟಾಗುತ್ತೆ ಅಷ್ಟೇ ಹೊಸಬ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಸುಮಾರಿದೆ. ಉಪಾಧ್ಯಕ್ಷ ಆದಮೇಲೆ ಚಿಕ್ಕಣ್ಣ ಸರು, ನಾವು ಮತ್ತೆ ಲಕ್ಷ್ಮೀಪುತ್ರ ಅಂತ ಮಾಡ್ತಾಯಿದ್ವಿ. ಆಮೇಲೆ ಗುರುನಂದನ್ ಸರು, ಪಶ್ರಂಕ್ ರಾಜು ಇವರು, ಅವ್ರ ಜೊತೆ ಮಿಸ್ಟರ್ ಜಾಕ್ ಅಂತ ಸಖತ್ತಾಗಿದೆ ಅದು ಕತೆ. ಅದಾದಮೇಲೆ ಈಗ ಮೊನ್ನೆ ತಾನೇ ಸ್ಪಾರ್ಕ್ ಅಂತ ಶುರುವಾಯಿತು, ನಿರಂಜನ್ ಸರ್ದು, ಉಪೇಂದ್ರ ಸರ್ ಅಣ್ಣನ ಮಗಂದು, ಆ ಸಿನಿಮಾ ಶುರುವಾಗಿದೆ. ಅದಲ್ಲದೆ ಹಂಪಿ ಎಕ್ಸ್ಪ್ರೆಸ್ ನಿಮಗೆ ಗೊತ್ತು, ಅದ್ರಾಗ ನಾನು ಮತ್ತೆ ರಾಜಯೋಗ ಆದಮೇಲೆ ಲೀಡಾಗಿ ಮಾಡ್ತಾಯಿದ್ದೀನಿ. ಇನ್ನೊಂದು 3-4 ಕತೆ ನಡೀತಿದೆ. ಅದೇ ಹೇಳಿದ್ನಲ್ಲ, ಈ ಡೈರೆಕ್ಟ್ರದೇ ಇನ್ನೊಂದು ಮೇಯ್ನ್ ನಾವು ಅವರು, ಅದು ರಿಯಲ್ ಸ್ಟೋರಿ, ಅದು ಬೇರೆ ಥರನೇ ಸ್ಟೋರಿ. ಬರ್ತೀವಿ, ಅದು ರಿಯಲ್ ಏನಿದೆ ಅದ್ರ ಕತೆ ನಡೀತಾ ಇದೆ ಪ್ರೋಸೆಸ್ಸು. ನಮ್ಮ ಯಾವುದು ಸಿಂಧೂನೂರ ಹತ್ರ ಪೋತ್ನಾಳಲ್ಲಿ ನಡೆದಿರೋ ರಿಯಲ್ ಸ್ಟೋರಿ. ಆ ಸ್ಟೋರಿ ಹಿಡ್ಕೊಂಡು ನನಗೆ ಅದು ಸ್ಟೋರಿ ಕೇಳಿದಾಗ ಅನಿಸಿದ್ದು ಏನಂತಂದರೆ ತಿಥಿ ಮತ್ತು ರಾಮರೇ ಏನಿದೆ ಅದು ಮತ್ತೆ ರಿಪೀಟ್ ಆಗುತ್ತೆ ಆ ಕತೆ ಕೇಳಿದ್ರೆ, ಅಷ್ಟು ಚೆನ್ನಾಗಿ ಅನಿಸಿ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಅದೊಂದು ಮಾಡ್ತೀವಿ. ಅದಲ್ಲದೆ ಒಂದು 3-4 ಡಿಸ್ಕಷನ್ ನಡೀತಿದೆ ಕತೆ. ಆ ಕತೆನೇ ಹಂಗಿದೆ, ಅದು ನನಗೆ ಬಿಟ್ಟರೆ ಯಾರಿಗೂ ಸೂಟ್ ಆಗಲ್ಲ, ಆ ಥರ ಕತೆ ಹುಡುಕೀನಿ. ನಾನು ಏನೇ ಮಾಡಿದ್ರು ನನ್ನ ಸ್ಟ್ರೆಂತ್ ಏನು ಅಂತ ಗೊತ್ತು, ನನ್ನ ವೀಕ್ನೆಸ್ ಏನು ಅಂತ ಗೊತ್ತು. ಜನ ನನ್ನನ್ನು ಇಷ್ಟಪಟ್ಟಿರೋದು ನಗಿಸ್ತೀನಿ ಅಂತ. ಆ ನಗು ಇಲ್ದಲೆ ನಾನು ಯಾವುದೇ ಪಾತ್ರಗಳಾಗಲಿ, ಯಾವುದೇ ಸಿನಿಮಾನ, ಅದರಲ್ಲೂ ಮೇಯ್ನ್ ಸಿನಿಮಾವಂತೂ ನಗು ಇಲ್ದಲೆ ಏನೂ ಮಾಡಲ್ಲ. ಆಮೇಲೆ ನಾನು ಏನೇ ಸಿನಿಮಾ ಮಾಡಿದ್ರು ನನಗದು ಆ ಪಾತ್ರ ಸೂಟ್ ಆಗಬೇಕು. ನಾನು ಇಲ್ಲಿ ತನಕ ಮಾಡ್ಕೊಂಡಿರೋ ಪಾತ್ರಗಳಲ್ಲಿ ನೀವು ಯಾವುದೇ ನೋಡಿ, ಅದು ನಾನು ಪುಣ್ಯನೋ ಅಂತ ಹೇಳ್ತೀನಿ. ಯಾಕೆಂತಂದರೆ ಎಲ್ಲರಿಗೊಂದು ಸುಮಾರು ಜನ ಅದೇ ಹೇಳ್ತಾರೆ, ನಾನು ಮಾಡಿರೋ ಒಂದೊಂದು ಸಿನಿಮಾಗೆ ಒಂದೊಂದು ಪಾತ್ರಕ್ಕೂ ಸಂಬಂಧನೇ ಇಲ್ಲ. ಆ ಥರದ ಕ್ಯಾರೆಕ್ಟರ್ಗಳೇ ನನಗೆ ಹುಡ್ಕೊಂಬಂತ, ಇಲ್ಲ ದೇವರ ಆಶೀರ್ವಾದನ, ಜನಗಳ ಆಶೀರ್ವಾದನ ಗೊತ್ತಿಲ್ಲ, ನನ್ನ ಪುಣ್ಯ ಚೆನ್ನಾಗಿದೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗ್ತಿದೆ. ಎಲ್ಲರೂ ಅದೇ ಹೇಳ್ತಾರೆ, ಗುರು ನಿನಗೆ ಅಂತಲೇ ಬರ್ಸ್ಕೊಂಡಿದ್ದ ನೀನು ಅಂತಾರೆ. ಆ ಥರನೇ ನಮ್ಮ ರಾಜಯೋಗ ಮಾಡ್ಬೇಕಾರು ಅಷ್ಟೇ, ಗುರು ಇದನ್ನು ನೀನು ಬಿಟ್ಟು ನೀನು ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ಗುರು, ಏನು ಸಖತ್ತಾಗಿ ಆಯ್ಕೆ ಮಾಡ್ಕೊಂಡೆ ಅಂತ. ಈಗ ಹಂಪಿ ಎಕ್ಸ್ಪ್ರೆಸ್ಸು ಅಷ್ಟೇ, ನೀವು ಗೆಸ್ಸೇ ಮಾಡಲ್ಲ ಈ ಥರದೊಂದು ಪಾತ್ರ ನಾನು ಆಯ್ಕೆ ಮಾಡ್ಕೊಂಡೆ ಅಂತ. ಆದರೆ ನಂಗೆ ಅದು ಸೂಟ್ ಆಗುತ್ತೆ. ಹಂಗೆ ಸೂಟ್ ಆದರೆ ಮಾತ್ರನೇ ನಾನು ಬೇಗ ಇದಾಗೋದು. ಆಮೇಲೆ ಸೂಟ್ ಆಗಿಬಿಟ್ಟು ನನಗೆ ಕತೆ ಕನೆಕ್ಟ್ ಆಗಿಬಿಡ್ತು ಅಂತಂದರೆ ಇನ್ನು ಉಳಿದಿದ್ದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ದುಡ್ಡಾಗಲಿ, ಆರ್ಥಿಕವಾಗಲಿ, ಇನ್ನೊಂದು ಸೌಲಭ್ಯ ಅವಕ್ಕೆಲ್ಲ ನಾನು ಯಾವತ್ತೂ ತಲೆ, ಯಾಕೆಂದ್ರೆ ನಾವು ರೋಡಿಂದ ಬಂದವರು,
ಅಂತಂದರೆ ಬೀದಿಯಿಂದನೇ ಬೆಳೆದವ್ರು ನಾವು. ನಾಟಕ ಮಾಡ್ತಾ, ಬೀದಿ ನಾಟಕ ಮಾಡ್ತಾ, ಊರಲ್ಲೂ ಅಷ್ಟೇ ವ್ಯಾಪಾರ ಗೀಪಾರ ಮಾಡ್ತಾ ಎಲ್ಲ ಕೆಲಸ ಮಾಡ್ಕೊಂಡೇ ಬೆಳೆದಿರೋದ್ರಿಂದ, ರೋಡಿಂದ ಬಂದಿರೋದ್ರಿಂದ ನಮಗೆ ಅಹಂಕಾರ ಆಗಲಿ, ಇನ್ನೊಬ್ರ ಬಗ್ಗೆ ತುಚ್ಛವಾಗಿ ಮಾತಾಡೋದಾಗಲಿ ಅವೆಲ್ಲ ನಮಗೆ ಗೊತ್ತೇ ಇಲ್ಲ. ನಮಗೇನು ಅನಿಸುತ್ತೆ ನೇರವಾಗಿ ಹೇಳ್ತೀವಿ. ತಪ್ಪಿದ್ರೆ ನಮ್ಮದೇ ತಪ್ಪಪ್ಪ ಕ್ಷಮಿಸಿ ಅಂತೀವಿ. ತಪ್ಪಿಲ್ಲ ಅಂದರೆ ಯಾರೇ ಆಗಲಿ ವಾದ ಮಾಡೋದಂತೂ ಬಿಡಲ್ಲ. ಅದು ಕನ್ನಡದ ಬಗ್ಗೆ ಮಾತಾಡಿರುವಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ಚಿಕ್ಕದ್ರಿಂದ ನಮಗೆ ಮೈಗೂಡ್ಬಿಟ್ಟಿದೆ. ಯಾಕೆಂದರೆ ನಮ್ಮ ಚಿಕ್ಕಮಂಗ್ಳೂರು ಏನಿದೆ, ನಾನು ಬೆಳೆದಿದ್ದ ಕಡೂರು ಏನಿದೆ, ಸುತ್ತಮುತ್ತ ನಮಗೆ ಯಾವುದೇ ಭಾಷೆ ಒತ್ತಡ ಇಲ್ಲ. ಕನ್ನಡ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ನಮಗೆ ಬರೋದೂ ಇಲ್ಲ. ಹಂಗಾಗಿ ಅದು ನಮಗೆ ಚಿಕ್ಕದ್ರಿಂದನೇ ಮೈಗೂಡಿದೆ. ಕನ್ನಡದ ಬಗ್ಗೆ ಯಾರೇ ಮಾತಾಡಿದ್ರು ಆಪೋಸಿಟ್ ಯಾರಿರ್ತಾರೆ ಅಂತಲೂ ತಲೆ ಕೆಡಿಸ್ಕೊಳ್ಳಲ್ಲ. ಡೈರೆಕ್ಟ್ ಡೀಲೆ. ಒಂದು 4-5 ದಿನದಿಂದೆ ತುಂಬ ಖುಷಿಯಾಗಿದೆ. ಏನಂತಂದರೆ ಆ್ಯಕ್ಚುಲಿ ಇದು ನಾನು ಎಲ್ಲೂ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ. ಏನಂತಂದರೆ ನಿಮ್ಗಳ ಆಶೀರ್ವಾದ ಮತ್ತು ಜನಗಳ ಆಶೀರ್ವಾದ, ಕನ್ನಡ ಚಿತ್ರರಂಗದ ಎಲ್ಲ ಗಣ್ಯರ ಆಶೀರ್ವಾದ, ಪ್ರೆಸ್ನವ್ರದ್ದು ಪ್ರತಿಯೊಬ್ಬರದ್ದು ಆಶೀರ್ವಾದದಿಂದ ಒಂದು ಚಿಕ್ಕದಾಗಿ ಗೂಡು ಕಟ್ತಾ ಇದ್ದೀನಿ ಕಡೂರಲ್ಲಿ. ಅದು ನಮ್ಮ ಬಸವನ ಜಯಂತಿಯ ದಿನದಂದು ಇದೇ 30ಕ್ಕೆ ನಮ್ಮ ಮನೆ ಗೃಹ ಪ್ರವೇಶ. ಆ ಗೃಹ ಪ್ರವೇಶದ ಕಾರ್ಡ್ ಎಲ್ಲರಿಗೂ ಇವಾಗ ಕೊಡ್ತಾ ಇದ್ದೀನಿ. ಅದನ್ನು ಬಾಸಿಗೆ ಹೆಂಗೆ ತಲುಪಿಸೋದು ಅಂತ ಒಂದು 3-4 ಸತಿ ಅವ್ರ ಮನೆ ಹತ್ರ ಹೋದೆ, ಕನೆಕ್ಟ್ ಆಗಲಿಲ್ಲ. ದೇವ್ರ ದಯೆಯಿಂದ ಮೊನ್ನೆ 4 ದಿವಸದಿಂದ ಡೈರೆಕ್ಟಾಗಿ ಹೋಗಿ ಬಾಸಿಗೆ ಕಾರ್ಡ್ ಕೊಟ್ಟು ಬಂದೆ. ಅದೊಂದು ನನಗೆ ಭಾಳ ಖುಷಿ ಆಯ್ತು. ಯಾಕೆಂದರೆ ನಾನು ಅವ್ರ ಜೊತೆಗೆ ಒಂದು 4-5 ಸಿನಿಮಾ ಮಾಡಿದ್ದೀನಿ. ಹತ್ತಿರದಿಂದ ಅವ್ರು ನೋಡಿರೋದ್ರಿಂದ ನನಗೆ ಗೊತ್ತು. ಅಣ್ಣನ ಥರ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅದೇನು ಹೇಳೋದೇ ಅವಶ್ಯಕತೆ ಇಲ್ಲ. ಸುಮಾರು ಕಡೆ ಜನಗಳು ನೋಡಿದ್ದಾರೆ. ಆಮೇಲೆ ನಾನು ಒಬ್ಬನಿಗೆ ಅಂತಲ್ಲ, ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ಅದೇನೋ ಗೊತ್ತಿಲ್ಲ, ನನ್ನ ಪುಣ್ಯನೇನೋ ನನಗೊಂದು ಸ್ವಲ್ಪ ಜಾಸ್ತಿನೇ ಸಪೋರ್ಟ್ ಮಾಡಿದ್ರು ತುಂಬ ಕಡೆ. ಆಮೇಲೆ ಎಲ್ಲೋದ್ರು ನಮ್ಮ ಧರ್ಮನ ಕರಿ, ನಮ್ಮ ಧರ್ಮ, ಅದೊಂದು ಬಾಂಧವ್ಯ ಗೊತ್ತಿಲ್ಲ. ಯಾಕೆಂದರೆ ನಾನು ಸುಮಾರು ಕಡೆನೂ ಹೇಳಿದ್ದೀನಿ, ನಾವು ಹದಿಹರೆಯದ ಒಂದು ಏನು ವಯಸ್ಸಿದೆ ಕಾಲೇಜಲ್ಲಿ 3 ಜನ ನಮಗೆ ತುಂಬ ಫೇವ್ರೇಟು. ಅಪ್ಪು ಸರು, ದರ್ಶನ್ ಸರು ಮತ್ತು ಸುದೀಪ್ ಸರು. ಇವ್ರು 3 ಜನದ ಸಿನಿಮಾಗಳನ್ನು 99% ಫಸ್ಟ್ ಡೇನೇ ನೋಡ್ಕೊಂಡು ಬೆಳೆದವ್ರು ನಾವೆಲ್ಲ. ಡಿಗ್ರಿಲಿದ್ದಾಗ ಅಟ್ ಟೈಮ್ ಒಂದು 6-6 ತಿಂಗಳಿಗೆ ಗ್ಯಾಪಲ್ಲಿ ಇವ್ರು 3 ಜನ ಒಟ್ಟಿಗೆ ಬಂದವರು. ಹಂಗಾಗಿ ಇವ್ರು 3 ಜನದ ಸಿನಿಮಾಗಳು, ಅವ್ರು 3 ಜನ ಅಂದರೆ ನಮಗೆ ಅದು ಬೇರೆಯೇ ಒಂದು ವಾತ್ಸಲ್ಯ, ಒಂದು ಪ್ರೀತಿ, ಗೊತ್ತಿಲ್ದಂಗೆ ಒಂದು ಇದು ಅವರಿಗೆ ಅಭಿಮಾನ ಅವ್ರ ಮೇಲೆ. ಅವ್ರು ಈ ಕೆಲವು ಸತಿ ನಡೀತಿರುತ್ತೆ ಅದು ಇದು ವಾರಗಳು, ಸಣ್ಣ ಪಣ್ಣದು ಇವೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಮಗೆ ಅಷ್ಟು ಕನೆಕ್ಟ್ ಆಗಿರೋರು ಅವರು. ಹಂಗಾಗಿ ಬಾಸು ನನಗೆ ತುಂಬ ಅಣ್ಣನ ಸ್ಥಾನದಲ್ಲಿ ನಿಂತು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಹೆಂಗೆ ಇದನ್ನು ತಲುಪಿಸೋದು ಅಂತ ಭಾಳ ಅಂದರೆ ಭಾಳ ಒದ್ದಾಡಿದ್ದೀನಿ. ಒಂದು 10-15 ದಿನ ಹೆಂಗೆ ಮಾಡೋದು, ಏನು ಮಾಡೋದು, ಲೆಟ್ರ್ ಬರೆದು ಕೊಟ್ಬಿಡಿದು, ಈ ಥರದ್ದೆಲ್ಲ ಸುಮಾರು ಯೋಚನೆ ಬಂದಿತ್ತು. ದೇವ್ರು ಅದೇ ಹೇಳಿದ್ನಲ್ಲ, ನಿಷ್ಕಲ್ಮಶವಾಗಿ ಏನೇ ಅಂದ್ಕೊಂಡ್ರು ಪ್ರಕೃತಿನೂ ದೇವ್ರೂ ಆಶೀರ್ವಾದ ಮಾಡ್ತಾರೆ ಅಂತ. ಕೊನೆಗೆ ಈ ಬಾಸಿಂಗ್ ಡೈರೆಕ್ಟಾಗಿ ಭೇಟಿ ಮಾಡಿ ಕೊಡೋವಂಥ ಅವಕಾಶ ಬಂತು. ತುಂಬ ಖುಷಿ ಆಯಿತು ಕೂಡ. ಹಾಗಾಗಿ ಸುಮಾರು ಜನಕ್ಕೆ ಎಲ್ಲರಿಗೂ ಈಗ ಕರಿತಾ ಇದ್ದೀನಿ, ಒಬ್ಬೊಬ್ಬರನ್ನೇ ಕೆಲವು ಜನಕ್ಕೆ ಫೋನು ಮಾಡ್ತಾಯಿದ್ದೀನಿ. ಆಮೇಲೆ ಈ ಬೆಂಗಳೂರಲ್ಲಿ ಗೊತ್ತಲ್ಲ, ನಾನು ಮೊನ್ನೆ ಒಂದು 4-5 ದಿನ ಓಡಾಡ್ತೀನಿ. ಒಂದು ದಿನಕ್ಕೆ 8-10 ಕಾರ್ಡ್ ಕೊಡೋಕ್ಕಾಗಲ್ಲ. ಆಮೇಲೆ ನಾನು ಒಬ್ಬನೇ ಇರೋದು. ನನ್ನ ಯಾರೋ ಸ್ಟೂಡೆಂಟ್ಗಳಾಗಲಿ ಇನ್ನೊಬ್ಬರಾಗಲಿ ನಾನು ಎಲ್ಲರಿಗೂ ಗೊತ್ತಿದೆ ಅದು. ನಾನೇ ಓಡಾಡೋದು. ಎಷ್ಟೇ ಇದಾದ್ರೂ ನಾನೇ ಓಡಾಡೋದು. ಏನೇ ಇದ್ರೂ ನಾನೇ ಫೋನ್ ಮಾಡೋದು, ಎಲ್ಲರಿಗೂ ಗೊತ್ತಿದೆ. ನಾವು ಬೆಳೆದಿರೋದೇ ಹಂಗೆ. ನಾವು ರಾಮ ಮಾಡ್ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ತಾನೆ ಬಂದಿದ್ದು ನಾವು ಸಿನಿಮಾನ. ನಮಗೆ ತುಂಬ ಚೆನ್ನಾಗಿ ಗೊತ್ತು ಪ್ರೊಡಕ್ಷನ್ ವೈಸು ಎಷ್ಟು ಕಷ್ಟ ಇರುತ್ತೆ, ಮತ್ತೊಂದು ಸಿನಿಮಾ ಮುಗಿಸೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಹಂಗಾಗಿ ನಂಗೆ ಸುಮಾರು ಜನ ಹೇಳ್ತಾರೆ, ನಿಂಗಿರೋ ಹೆಸರಿಗೆ ಬಸ್ ಸ್ಟ್ಯಾಂಟು ಒಂದು ಕಾರ್ಗಿರ್ ತಗೊಂಡು ಹೋಗ್ಬೇಕಾನೆ, ಕನ್ವಿನ್ಸ್ ಕೊಡ್ತಾರೆ ಅಂತ. ಅದೆಲ್ಲ ಮ್ಯಾಟ್ರು. ಅವ್ರು ಹೇಳೋದು ನನ್ನ ಒಳ್ಳೇದಕ್ಕೆ. ಆದ್ರೆ ಏನಂತಂದರೆ, ನಾನು 10 ರೂಪಾಯಿಗೂ ರಾಮ ಮಾಡ್ಬೇಕಾದ್ರೆ 30 ರೂಪಾಯಿ ಉಳ್ಸೋಕ್ಕೆ ಎಷ್ಟು ಒದ್ದಾಡಿದ್ವಿ ಅಂತ ನಾನು ನಟ ಪ್ರೊಡಕ್ಷನ್ ಆಗಲಿ ಪ್ರೀ ಪ್ರೊಡಕ್ಷನ್ ನಾವೇ ನೋಡ್ಕೊಂಡಿದ್ದು. ತುಂಬ ಕಷ್ಟಪಟ್ಟಿದ್ವಿ. ಕಷ್ಟಪಟ್ಟು ಗೊತ್ತಿದ್ರೂ ಕೂಡ ಮತ್ತೆ ಅದನ್ನೇ ಮಾಡಿದ್ರೆ ಆ ಕಷ್ಟಪಟ್ಟಿರೋದಕ್ಕೆ ಅರ್ಥ ಇರಲ್ಲ. ಹಂಗಾಗಿ ನಾನು ಇವತ್ತಿನವರೆಗೂ ಪ್ರೊಡಕ್ಷನ್ ವೈಸು ಯಾವುದೇ ಕಾರಣಕ್ಕೂ ನಯಾ ಪೈಸೆದು ಇಂಥದ್ದು ಬೇಕು ಅಂತ ನಾನು ಇವತ್ತಿನವರೆಗೆ ಯಾರನ್ನೂ ಕೇಳೋದೂ ಇಲ್ಲ. ನಾನು ಹಂಗೆ ಬೆಳೆದಿರೋದ್ರಿಂದ ನಾನು ಹೇಳೋದೇನಂತಂದರೆ, ಎಲ್ಲರಿಗೂ ಅವರವರು ಇದು ನಾವು ಅದನ್ನು ತಪ್ಪು ಸರಿ ಅದನ್ನ ವಾದ ಮಾಡೋಕ್ಕೆ ನಾವು ರೆಡಿ. ನಾನಿರೋದು ಹಿಂಗೆ. ಮರಿಬೇಡಿ, ಇದೇ 25ಕ್ಕೆ ಅಮರ ಪ್ರೀಮಿಯರನ್ನು. ಎಲ್ಲರೂ ಕಷ್ಟಪಟ್ಟೆ ಸಿನಿಮಾ ಮಾಡೋದು, ಇಷ್ಟಪಟ್ಟು ಕಷ್ಟಪಟ್ಟೆ ಸಿನಿಮಾ ಮಾಡೋದು. ಯಾರು ಸಿನಿಮಾ ಸೋಲ್ಲಿ ಅಥವಾ ಗೆಲ್ಲಿ ಅಂತಲೇ ಸಿನಿಮಾ ಮಾಡೋದು, ಸೋಲ್ಲಿ ಅಂತೂ ಯಾರೂ ಸಿನಿಮಾ ಮಾಡಲ್ಲ. ಹಂಗೆ ನಾವು ಕೂಡ ಒಂದು ಸಿನಿಮಾ ಮಾಡಿದ್ದೀವಿ. ಖಂಡಿತವಾಗ್ಲೂ ನೀವು ಅಮರ ಪ್ರೇಮಿ ಅವ್ರನ್ನ ನೋಡೋಕ್ಕೆ ಬಂದರೆ ಒಂದಂತೂ ನಾನು ರಾಜಾರೋಷವಾಗಿ ಹೇಳ್ತೀನಿ, ನಿಮಗೆ ಯಾವುದೇ ಕಾರಣಕ್ಕೂ ನೀವೇನು ಎಂಟರ್ಟೈನ್ಮೆಂಟು, ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್, ನಾನು ನಂಬಿರೋದು ಅದನ್ನೇ. ಅದಂತೂ ನಿಮಗೆ 200% ಈ ಸಿನಿಮಾದಲ್ಲಿದೆ. ಅದ್ರ ಜೊತೆಗೆ ಒಂದು ಕುಟುಂಬದ ವಾತ್ಸಲ್ಯ, ಆಮೇಲೆ ಅಣ್ಣ ತಮ್ಮ ಆಗಲಿ, ಅಜ್ಜ ಅಜ್ಜಿ ಆಗಲಿ, ಕೆಲವು ಸಿನಿಮಾಗಳಲ್ಲಿ ಒಂದು 4 ಸೀನಿಗೆ ಹಂಗೆ ಸೀಮಿತ ಮಾಡ್ತಾರೆ. ಇಲ್ಲ, ಹಂಗಲ್ಲ. ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲೇ ನಡೀತಿದೆ, ಪಕ್ಕದ ಮನೇಲಿ ಇರೋರ್ದು ಏನೋ ಒಂದು ಇವ್ರದ್ದು ಪಕ್ಕದ ಮನೇಲಿ ಆ ಥರದ್ದೊಂದು ಕ್ಯಾರೆಕ್ಟ್ರನ್ನ, ಆ ಥರದ್ದೊಂದು ತನನ ಬಳ್ಳಾರಿ ಸೊಗಡಲ್ಲಿ ನಮ್ಮ ಪ್ರವೀಣ್ ಕುಮಾರ್ ಜಿ ಇಡೀ ತಂಡ ಸೇರಿ ಮಾಡಿದ್ದೀವಿ. ಅಣ್ಣವರ ಬರ್ತಡೇ ದಿನ ನಿಮ್ಮ ಮುಂದೆ ಬರ್ತಾ ಇದೆ, ಇದೇ ಏಪ್ರಿಲ್ 25ಕ್ಕೆ. ಮರಿದೆಲೆ ಬನ್ನಿ. ಇಷ್ಟ ಆದ್ರೇ ಒಂದು 4 ಜನಕ್ಕೆ ಹೇಳಿ, ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿರೋದು ಬೆಳೀಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ, ನಮ್ಮ ಅಮರ ಪ್ರೇಮಿ ಅರುಣ್ ಸಿನಿಮಾ ತಂಡದ ಉದ್ದೇಶ. ಬನ್ನಿ, ಹೊಸಬರಿಗೆ ನಿಮ್ಮ ಪ್ರೋತ್ಸಾಹ ಎಂದಿನಂತೆ ಇರಲಿ. ನಮಸ್ಕಾರ.